2016 ಅಲ್ಲಿ ಲಾಜ್ ನಗರ್ ಏರಿಯಾದಲ್ಲಿ ಧಾಳಿ ಮಂಜ ಅನ್ನೋ ದೊಡ್ಡ ರೌಡಿ ಹೆಸರು ಕೇಳಿದ್ರೆ ಸಾಕು, ಜನ ನಡ್ಗೋ ಕಾಲ ಅದು. ಅವನ ಪ್ಲೇಸ್ಗೆ ಬರಬೇಕು, ಅವನ ಥ್ರೋನ್ ಕೆಡಬೇಕು ಅನ್ನೋ ಆಸೆ ಇಟ್ಟು ಇಬ್ಬರು ಹುಡುಗರು ಕೈ ಜೋಡಿಸ್ತಾರೆ. ಒಬ್ಬ ವೀರ ಮತ್ತೊಬ್ಬ ರುದ್ರ. ಮೊದಲಿಗೆ ಫ್ರೆಂಡ್ಸ್ ಒಟ್ಟಿಗೆ ಸ್ಕೆಚ್ ಹಾಕಿ ಸ್ಮಾರ್ಟಾಗಿ ಮಾಂಜಾನ ಹೊಡೆದು ಅದೇ ಏರಿಯಾನಲ್ಲಿ ತಮ್ಮ ಹೆಸರು ನಿಲ್ಲಿಸ್ತಾರೆ. ಅವ್ರ ಹೆಸರೇ ಸಾಕು ಅಂದರೆ ರಸ್ತೆ ಖಾಲಿಯಾಗೋ ಮಟ್ಟಿಗೆ ಬೆಳೀತಾರೆ. ಆದರೆ ಒಂದೇ ಸಿಂಹಾಸನಕ್ಕೆ ಇಬ್ಬರು ರಾಜರಿರೋಕ್ಕೆ ಆಗಲ್ಲ. ಒಂದು ದಿನ ಸಣ್ಣ ಮಾತು ದೊಡ್ಡ ಜಗಳ ಆಗುತ್ತೆ. ಆ ಫ್ರೆಂಡ್ಶಿಪ್ ನಿಧಾನವಾಗಿ ರೈವಲ್ರಿ ಆಗಿ ಬದಲಾಗುತ್ತೆ. ಅದೇ ಬಿ ಬ್ಲಾಕ್ ನೆಲದಲ್ಲಿ ವೀರ ವಿರುದ್ಧ ರುದ್ರ ವಾರ್ ಶುರುವಾಗುತ್ತೆ. ವೀರ ಕಡೆ ರುದ್ರಿಗೆ 3 ತಮ್ಮಂದರು. ರಂಗಣ್ ಪಾಲಿಟಿಕ್ಸ್ ಸೈಡ್ಲಿ ಸ್ಟ್ರಾಂಗ್, ದೊಡ್ಡ ಅಣ್ಣ ಜೊತೆಯಲ್ಲೇ ಇನ್ಫ್ಲೂಯೆನ್ಸ್ ಬಿಲ್ಡ್ ಮಾಡ್ತಾನೆ. ಭದ್ರ ಅಣ್ಣ ಹೇಳಿದರೆ ಸಾಕು, ಯಾವ ಕೆಲಸ ಆದರೂ ಫಿನಿಶ್ ಮಾಡೋ ಲಾಯಲ್ ಬೀಸ್ಟ್. ರಾಘವ ಡೀಸೆಂಟ್ ಟಾಪರ್, ಬ್ರೈನ್ಸಿಂದ ಮೂವ್ ಮಾಡೋ ಸೈಲೆಂಟ್ ಪವರ್. ಇನ್ನೊಂದೊಂದು ಕಡೆ ಜೋಸೆಫ್ ಫುಲ್ ವಿಲನ್ ಮೈಂಡ್ಸೆಟ್, ಕೋಪ ಬಂದರೆ ರಕ್ತವೇ ಉತ್ತರ. ರುದ್ರನ್ ರೈಟ್ ಹ್ಯಾಂಡ್ ಆಗಿ ಶ್ಯಾಡೋ ಥರ ನಿಂತಿರ್ತಾನೆ. ವೆಟ್ರಿ ಅಣ್ಣ ಜೊತೆ ಡಿಫ್ರೆನ್ಸಸ್ ಇದ್ದರೂ ಟಾಪರ್ ಬ್ರೈನ್, ಸ್ಟ್ರಾಟಜಿಲಿ ನೆಕ್ಸ್ಟ್ ಲೆವೆಲ್. ಹೀಗೆ 2 ಕಡೆ 4 ವಿರುದ್ಧ 4. ಒಂದು ಕಡೆ ಬ್ಲಡ್, ಇನ್ನೊಂದು ಕಡೆ ಬಿಟ್ರೇಲ್, ಮಧ್ಯದಲ್ಲಿ ಬಿ ಬ್ಲ್ಯಾಕ್. ಈ ಗ್ಯಾಂಗ್ ವಾರ್ನಲ್ಲಿ ಕೊನೆಯಲ್ಲಿ ಯಾರು ಉಳ್ತಾರೆ, ಯಾರು ಆಳ್ತಾರೆ ಈ ಬಿ ಬ್ಲ್ಯಾಕ್? ವೀರನ, ರುದ್ರನ? ಬಿ ಬ್ಲ್ಯಾಕ್ ಬ್ಲಡ್, ಬ್ರದರ್ ಬೆಟ್ರೇಲ್. ನನ್ನ ಬೇಕಾದ್ರೆ ಹೊಡಿಬೋದು ನೀನು, ನನ್ನ ತಮ್ಮಂದಿರೆಲ್ಲ ಹೊಡೆಯೋಕ್ಕಾಗಲ್ಲಲ್ಲಿ ಜಿಟ್ಟು. ಲೇ ನನ್ನ ಹೆಂಗೋ ಮುಗಿಸ್ಬಿಟ್ಟಿದ್ಯಾ? ಈ ಬ್ಲಾಕ್ನ ಆಳೋರು ನಮ್ಮ ತಮ್ಮಂದಿರು 3 ಜನ ಇದ್ದಾರೆ. ಅಲ್ಲ ನನ್ನ ಶಾಟನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ಕಳ್ಸೋದೆ ಅವ್ರ 3 ಜನನೇ ಅಲ್ವಾ? ಎಲ್ಲಿದ್ಯಾ ಬಾಲ? ಸರಿ, ನಾಳೆ ಬಂದು ಮೀಟ್ ಮಾಡೋಣ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಗವರ್ಮೆಂಟ್ ನಮ್ಮ ಪೀಪಲ್ಗೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಹಾಕ್ತಾರೆ. ಲೈಕ್ ಹೋಮ್ ಇಸ್ಕೋಬೇಕಾದ್ರೆ, ಲೈಕ್ ವೆಹಿಕಲ್ ಇಸ್ಕೋಬೇಕಾದ್ರೆ ಆ ತರ ಟ್ಯಾಕ್ಸ್ ಹಾಕಿದಾಗ ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೀನ್ಸ್ ನಮ್ಗೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಅಲ್ಲ, ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಹಾಕ್ತಾರೆ. ಲೈಕ್ ಯಾವ ತರ ಹೇಳ್ಬೋದು, ಹೋಮ್ ಸೇಲ್ ಮಾಡ್ಬೇಕಾದ್ರೆ ಮಾಡ್ತಾರಲ್ಲ, ಸೊ ಆ ತರ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಓಕೆ, ಅಷ್ಟೇನಾ? ಥ್ಯಾಂಕ್ ಯು. ಬಾಬಲ ಏನೋ ಬರಕ್ ಕೇಳಿದ್ರಿ? ಬಾಲ, ಏರಿಯಾ ಕೈ ಬಿಟ್ಟು ಹೋಗೋ ತರ ಇದೆ. ನನಗೂ ಭಯ ಆಗ್ತದೆ, ಆಯ್ತಾ? ಏನಾದ್ರೂ ಮಾಡ್ಬೇಕು, ಸರಿನಾ? ನಿಮ್ಗೆ ಭಯ ಪಡೋ ತರ ಏನಿದೆ?
ಬಿ ಬ್ಲಾಕ್ ಯಾವಾಗಿದ್ರು ನಮ್ದೇನೆ. ಇವಾಗ ನೀನ್ ಏನ್ ಮಾಡ್ಬೇಕಂತ ಇದೀಯಾ ಹೇಳು, ಮಾಡೋಣ. ಲೇ ಬಾಲ, ನಾನು ಹೇಳೋದು ಅರ್ಥ ಆಗ್ತಿಲ್ವೇನು? ನನ್ ಕನ್ಸ್ ಬಂದಿತ್ತು, ಅದಲ್ಲ ವೀರ ಹುಡುಗರಾಗ್ಲಿ ಹೆಂಗ ಮಚ್ಚಿಟ್ಕೊಂಡು ಹೆಂಗ್ ಸಾಯಿಸಿದ್ರು ಗೊತ್ತಾ ನಂಗೆ? ಏನ್ ಅವ್ರದೇ ದೌಲತ್ ಆಗ್ಬಿಡ್ತು. ಅವ್ರ ಹೆಂಗ್ ನನ್ನ ಕನ್ಸಲ್ಲಿ ನನ್ನ ಮಚ್ಚಲ್ಲಿ ಹೆಂಗ್ ಸಾಯಿಸಿದ್ರು 3 ಜನ ಗ್ಯಾಂಗ್ ಮಾಡ್ಕೊಂಡು, ಅದೇ ತರ ಅವ್ರ ಹುಡುಗರು ಒಬ್ಬೊಬ್ಬರನ್ನ ನಾವು ಏರಿಯಲ್ಲಿ ಹಿಡ್ಕೊಂಡು ಸಾಯಿಸ್ಬಿಟ್ಟು ನಮ್ ದೌಲತ್ ಏನಂತ ಮುಂದ್ ತೋರಿಸ್ಬೇಕು ಅಷ್ಟೇ ಹೇಳ್ಬಿಟ್ಟೆ ಬಾಲ. ಏನ್ ಮಾಡೋಣ ಅಂತ ಇದೀಯಾ ಹೇಳು, ಮಾಡೋಣ ಇವಾಗ. ನೋಡೋ ಬಾಲ, ಫಸ್ಟ್ ಊರಿಂದ ನಮ್ಮಿಬ್ಬರು ತಮ್ಮಂದನ ಕರ್ಸೋ, ಸರಿನಾ? ಒಂದ್ ಪ್ಲಾನ್ ಹಾಕಿದೀನಿ. ಅವ್ನ್ ವೀರ ಟೀಮ್ ಅಲ್ಲಿ ರಾಘು ಅಂತ ಒಂದ್ ಹುಡುಗ ಇದ್ದಾನೆ, ಅವನು ಓದೋ ಹುಡುಗ. ಅವನ್ನ ಹೊಡೆದು ನಾವು ಸಾಯಿಸಿದ್ರೆ ಅವನ್ ವೀರನು ನಮ್ಗಾಗ ಕೈಗೆ ಬರ್ತಾನೆ, ನಮ್ ದೌಲತ್ ಏನಂತ ಏರಿಯಲ್ಲಿ ತೋರ್ಸ್ಬೋದು ಕಣೋ. ಫಸ್ಟ್ ನೀನ್ ಆ ಕೆಲ್ಸ ಮಾಡು, ಸರಿನಾ? ಸರಿ, ಅವ್ರು ಇವಾಗೆ ಹೋಗಿ ನಾನು ಫೋನ್ ಮಾಡಿ ಊರಿಂದ ಕರ್ಸ್ತೀನಿ. ಅದೇನ್ ಪ್ಲಾನ್ ಇದೆಯೋ ಜಲ್ದಿ ಮುಗಿಸ್ಬಿಡು. ಅವ್ರಿಗೆ ತೋರ್ಸೋಣ ನಾವ್ ಯಾರಂತ, ಬಿ ಬ್ಲಾಕ್ ಯಾರ್ದಂತ ಎಲ್ಲಾರಿಗೂ ತೋರ್ಸೋಣ. ಇವನು ಅವ್ರ ಅಮ್ಮನ ತರನೇ ಏನೋ ರೌಡಿ ಸಾಂಬಾಳ್ ಇಳಿಯೋ ತರವನಪ್ಪ. ಏನೇ ಎಷ್ಟೇ ಚೆನ್ನಾಗಿ ಓದಿದ್ರು ರಕ್ತದಲ್ಲಿರೋ ಬುದ್ಧಿನೇ ಬರೋದು. ಎಲ್ಲ ಬರ್ದಿಕ್ಕೊಳ್ಳಿ, ಇವನು ಒಂದಿನ ಕೊಲೆ ಮಾಡ್ತಾನೆ, ನೋಡ್ಕೊಳ್ಳಿ ಬೇಕಾದ್ರೆ. ರುದ್ರ ಬರಕ್ ಹೇಳಿದಾನೆ. ಯಾಕೆ ಅದೆಲ್ಲ ಬೇಡ ನಿಮ್ಗೆ, ಬಾ ಬರ್ಬೇಕು ಅಷ್ಟೇ. ಎಲ್ಲ ಬರ್ದಿಕ್ಕೊಳ್ಳಿ, ಇವನು ಒಂದಿನ ಕೊಲೆ ಮಾಡ್ತಾನೆ, ನೋಡ್ಕೊಳ್ಳಿ ಬೇಕಾದ್ರೆ. ರಾಘವ, ನನ್ ಪಾಡಿಗೆ ನಾನ್ ತಾನೇ ಇದ್ದೆ. ನಾನು ಏನಾದ್ರು ಇವ್ರ ಜೊತೆ ಕ್ರೈಮ್ ಏನಾದ್ರು ಮಾಡಿದಾನ, ಇಲ್ಲ ತಪ್ಪೇನಾದ್ರು ಮಾಡಿದೀನ? ನನ್ ಪಾಡಿಗೆ ನನ್ನ ಸುಮ್ನೆ ಇರಕ್ ಬಿಡಿ. ನಾನು ಓದ್ಸ್ಕೋತೀನಿ, ನನ್ ಪಾಡಿಗೆ ನಾನು ಏನೋ ಒಂದ್ ಇರ್ತೀನಿ. ಸುಮ್ನೆ ನನ್ ಡಿಸ್ಟರ್ಬ್ ಮಾಡಕ್ ಬರ್ಬೇಡಿ ಪ್ಲೀಸ್. ನನ್ ಹಿಂದೆ ಯಾವತ್ತೂ ಬರ್ಬೇಡಿ. ನನ್ಗೆ ನಿಮ್ ಜೊತೆ ಇರೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಯಾರು ನನ್ ಹಿಂದೆ ಬಂದ್ಬಿಡಿ ಪ್ಲೀಸ್. ಸರಿ ಬಿಡು, ಬಾ ಗಂಗಾತ್ರ ಹೋಗೋಣ. ಮಾತಾಡ್ಬೇಕಾಗಿತ್ತು, ಅದಕ್ಕೆ ಏನಿಲ್ಲ. ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ತುಂಬಾ ಬೇಜಾರು ಬೇರೆ ಆಗ್ಬಿಟ್ಟಿದೆ. ಏನಂತ ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅದಿಂದ ಅನ್ಕೊಂಡಿದ್ದಾನೆ. ನೀನೇನೋ ಒಂದು ಕ್ಲೂ ಕೊಡ್ಬೇಕಷ್ಟೇ. ಆಯ್ತು, ಹೋಗು. ಅವ್ರ ಇನ್ನೊಂದು ನಿಲ್ಸೇ ಬರಲ್ಲ, ಬರಲೇ ನಾನು ಹೇಳ್ಕೊಳ್ತೀನಿ. ಜೋಸಫ್ ಮತ್ತೆ ವಿಜ್ಞಾನ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಹೆಂಗೋ ಅಲ್ಲಿ ಲ್ಯಾಂಡ್ ಆಗಿರ್ತಾರೆ ಊರಲ್ಲಿ. ಅವ್ರು ಬರೋ ಮುಂಚೆ ಹೆಂಗಾದ್ರೂ ಎತ್ತಾಗ ಅಂತ ಪ್ಲಾನ್ ಆಗಿದ್ದೀನಿ. ಅವ್ರು ಬರೋ ಮುಂಚೆ ಇಲ್ಲಿ ಅವ್ರ ಡೆಡ್ ಬಾಡಿನ ಎಲ್ಲಾದ್ರೂ ಮಾಡ್ಬಿಡ್ಬೇಕು. ನಾನು ಹೇಳ್ತರ ಮಾಡು, ಈಗ ನೋಡ್ಕೊತೀನಿ. ನೀನು ಏನು ಹೇಳ್ತೀಯ ಹೇಳಪ್ಪ, ನಾನು ಮಾಡ್ತೀನಿ. ಆದ್ರೆ ಏನು ನಾಲ್ಕು ಮಾತ್ರ ಗೊತ್ತಾಗ್ಬೋದು ಅಷ್ಟೇ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಹತ್ರ ಒಂದು ಕೇಳ್ಬೇಕಾಗಿತ್ತು, ಕೇಳ್ಬೋದಾ? ಏನು ವಿಷಯ? ಹೆಂಗೋ ಇವ್ರಿಬ್ರು ಊರಲ್ಲಿಲ್ಲ, ಇವ್ರಿಬ್ಬರನ್ನ ಹತ್ಬಿಟ್ರೆ ಚೆನ್ನಾಗಿರುತ್ತೆ. ಯಾರಿದ್ದು? ರುದ್ರ ಮತ್ತೆ ಬಾಲಣ್ಣ. ಏನಕ್ಕೆ? ಹೆಂಗೋ ಇವ್ರಿಬ್ರು ಊರಲ್ಲಿಲ್ಲ, ಹೆಂಗೋ ಅದು ಏರಿಯಾ ನಮ್ಮ ಕಂಟ್ರೋಲ್ ಇರುತ್ತೆ. ಅವ್ರು ಇಲ್ಲ ಅಂತ ಹೋಗಿ ಅವ್ರನ್ನ ಮುಟ್ಟಿದ್ರೆ ನಮ್ಮನ್ನ ಚೂಟಿ ಹಣ್ಣು ಮಕ್ಕಳು ಅನ್ಕೊಳ್ತಾರೆ. ಅವ್ರು ಎಲ್ರು ಇರೋವಾಗ ಹೋದ್ರೆ ಮಾತ್ರ ನಮ್ಮ ಏರಿಯಾಗೆ, ನಮ್ಮ ಹೆಸರಿಗೆ ಎಲ್ಲದಕ್ಕೂ ಬೆಲೆ ಇರೋದು. ನಾನು ಹೇಳೋವರೆಗೂ ನೀವು ಯಾರು ಹೋಗಿ ಅವ್ರನ್ನ ಮುಟ್ಟಂಗಿಲ್ಲ, ಮಾತಾಡಂಗೂ ಇಲ್ಲ, ಸರಿನಾ? ಈ ಥರ ಅಣ್ಣ ಹತ್ರ ಹೋಗಿದ್ದೆ. ಇದಕ್ಕೆ ಅದೇ ಅವ್ರಿಬ್ರು ಬಗ್ಗೆ ಮಾತಾಡಕ್ ಹೋಗಿದ್ದೆ. ಯಾರಿದ್ರು? ಅದೇ ರುದ್ರ ಮತ್ತೆ ಬಾಲ ಬಗ್ಗೆ. ಏನಂದ್ರು? ಅದೇ ಅವ್ರು ಹೇಳೋದು, ಈ ಥರ ನಾನು ಮಾಡೋ ತನಕ ನೀವೇನು ಮಾಡಕ್ ಹೋಗಾಡಿ, ಫುಲ್ ತಲೆ ಕೆಟ್ಟೋಗ್ಬಿಡೈತೆ. ನಾನು ಏನು ಮಾಡೋದು ನನಗೊಂದು ಅರ್ಥ ಆಯ್ತಲ್ಲ. ಇವಾಗ ಎತ್ತಬೇಕು ಅವ್ರನ್ನ. ಏನ್ ಮಾಡೋದಿದ್ಯಾ? ಗೊತ್ತಿಲ್ಲ, ಅವ್ರಿಬ್ರನ್ನ ಹೆಂಗಾದ್ರೂ ಎತ್ತಬೇಕಷ್ಟೇ. ರುದ್ರ ಮತ್ತೆ ಬಾಲ ತಾನೆ? ಹೌದು, ಎತ್ಬಿಡೋಣ. ನನಗೆ ಮಾತ್ರ ಗೊತ್ತಾಗದ್ ಬೇಡ. ಅಮ್ಮನ್ ಒಳ್ಳೆ ಟೈಮ್ ಬಿಟ್ಟು ಅವನ್ನ ಎತ್ತೀನಿ. ಎತ್ತಬೇಕು. ಎತ್ತಣ? ನಿಮ್ಮ ಹತ್ರ ಮಾತಾಡ್ಬೇಕು. ಏನು ವಿಷಯ?
ಆಚೆ ಹೋಗಿ ಬರೋರೆಲ್ಲ ನೀನು ವೀರ ಅವ್ರ ತಮ್ಮ ನೀನೋ ಕ್ರೈಮ್ ಮಾಡ್ತಿದ್ಯಾ ನೀನು ಕೊಲೆ ಮಾಡ್ತೀಯಾ ತಿರ್ತೀಯಾ ಅಂತಲ್ಲ. ಇನ್ನು ಯೋಚನೆ ಮಾಡಕ್ ಹೋಗ್ಬೇಡ. ನಾನು 2 ದಿವಸ ಊರಿಗೆ ಹೋಗ್ತಾ ಇದ್ದೀನಿ, ಊರಲ್ಲಿ ಇರಲ್ಲ. ಬಂದ್ಮೇಲೆ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ, ಸರಿನಾ? ಅದವರೆಗೂ ಆರಾಮಾಗಿ ಕೂತಾಗು. ವೀರ ಊರಿಗೆ ಹೋಗ್ತಾ ಇದ್ದಾನೆ, ಕಾಗವನ್ನ ಎದ್ದಾಗಿ ಒಳ್ಳೆ ಚಾನ್ಸ್. ಹೌದಾ ಬಾಲ, ಒಳ್ಳೆ ಟೈಮಿಗೆ ಹೇಳ್ತೀನಿ. ಅವ್ನ್ದು ಒಂದೊಂದು ಮೂಮೆಂಟು ನೀನು ನನಗೆ ಹೇಳ್ಬೇಕಾಯ್ತಾ? ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾವಾಗ ಮಲಗ್ತಾನೆ ಅನ್ನೋದು ನಂಗೆ ಗೊತ್ತಾಗ್ಬೇಕು, ಸರಿನಾ? ನಾನೇನ್ ತಪ್ಪು ಮಾಡ್ದೆ? ನನ್ಗೆ ಯಾಕೆ ಈ ತರ ಹೊಡಿತಿದ್ದೀರಾ? ನಾನು ಇನ್ನೂ ಬಾಳ್ಬೇಕು, ನನ್ನ ನೆಮ್ಮದಿಯಾಗಿ ಬಾಳಕ್ ಬಿಟ್ಬಿಡಿ ಪ್ಲೀಸ್. ನನ್ ಕೈಲಿ ಆಗ್ತಾ ಇಲ್ಲ. ನಿಮ್ದೇನಾದ್ರೂ ಕೊನೆ ಆಸೆ ಇದೆಯಾ? ನಮ್ಗೆ ನೆಮ್ಮದಿಯಾಗಿ ಬಾಳಕ್ ಬಿಟ್ಬಿಡಿ ಅಷ್ಟೇ ಸಾಕು. ನಿಮ್ಮ ಅಣ್ಣಗ್ ಫೋನ್ ಹಾಕ್ತೀನಿ. ಮಾತಾಡು. ಅಣ್ಣ, ಯಾವ ಕಾರಣಕ್ಕೂ ಯಾರನ್ನೂ ಬಿಡ್ಬೇಡಿ. ಏನೋ ಮಾತಾಡ್ತಿದ್ಯಾ? ಏನಾಯ್ತು? ಹಲೋ, ಏನಾಯ್ತು ನಿನ್ಗೆ? ಹಲೋ, ಹೇಳ. ಹೆಂಗೆ? ಹೌದಾ, ಸರಿ, ಮನೆ ಹತ್ರ ಬರ್ತಾ ಇದ್ದೀನಿ, ಇರು. ಬಂದೆ ನೋಡು. ಏನೋ ಬಾಳ, ಏನ್ ಹೇಳ್ತಾ ಇದ್ಯಾ? ನಿನ್ಗೇನಂತೆ ಅವ್ನ್ಗೆ? ಅವ್ನ್ ದಿನ ಫಾಲೋ ಮಾಡಿ ಆ ಮೂವ್ಮೆಂಟ್ ಅವ್ನ್ ಏನ್ ಮಾಡ್ತವನೆ ಡೈಲಿ ಅಂತ ಹೇಳಕ್ ನೋಡಿದೆ. ನೀನ್ ನೋಡ್ದೆ ಅವನ ಸಾಯಿಸೇ ಬಿಟ್ಟಿದ್ಯಲ್ಲೋ. ನಿನ್ ಸಾವನ್ನ ನೀನೇ ಬರ್ಕೊಂಡಿದ್ಯಲ್ಲೋ, ಅಷ್ಟೇ ಹೇಳೋಕ್ಕಾಗತ್. ನಾ ಎಲ್ಲಿದ್ಯಾ ಇವಾಗ? ನಿಮ್ ತಮ್ಮನ್ ವಿಕೆಟ್ ಆಯ್ತು, ನೆಕ್ಸ್ಟ್ ನೀನೆ ರೆಡಿ ಆಗಿರು.